ನಮಸ್ತೆ. ಚಿಂತಾಮಣಿ ನ್ಯೂಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ. ಪತ್ರಕರ್ತರಿಗೆ ಸೇರಿದ ಕಲ್ಲು ಚಪ್ಪಡಿಗಳಿಗೆ ದುಷ್ಕರ್ಮಿಯಿಂದ ಬೆಂಕಿ, ಸುಮಾರು 40,000 ರುಗಳಷ್ಟು ನಷ್ಟ. ಚಿಂತಾಮಣಿ ನಗರದ 27ನೇ ವಾರ್ಡಿನ ಶಾಂತಿನಗರದಲ್ಲಿರುವ ಪತ್ರಕರ್ತರಾದಂತಹ KS ನೂರುಲ್ಲಾ ರವರಿಗೆ ಸೇರಿದ ಖಾಲಿ ನಿವೇಶನದಲ್ಲಿ ಇದ್ದ ಮೇಲ್ಛಾವಣಿಗೆ ಬಳಸುವಂತಹ ಕಲ್ಲು ಚಪ್ಪಡಿಗಳಿಗೆ ಇಂದು ಬೆಳಿಗ್ಗೆ ದುಷ್ಕರ್ಮಿಯೊಬ್ಬರು ಕಸ, ಕಡ್ಡಿ, ಟೈರ್, ಪ್ಲಾಸ್ಟಿಕ್ ಕವರ್ ಮತ್ತು ಪೇಪರ್ಗಳನ್ನು ಹಾಕಿ ಬೆಂಕಿ ಇಟ್ಟಿರುವ ಘಟನೆ ಬೆಳಕಿಗೆ ಬಂದಿದೆ. ಇದೇ ಶಾಂತಿನಗರದಲ್ಲಿ ವಾಸವಾಗಿರುವ ಅಡುಗೆ ಕೆಲಸ ಮಾಡುವ ಸಾಬೀರ್ ಪಿಯಾ ಎಂಬುವ ವ್ಯಕ್ತಿಯು ಈ ದುಷ್ಕೃತ್ಯ ಎಸಗಿದ್ದಾನೆಂದು ಆರೋಪಿಸಿರುವ ನೂರುಲ್ಲಾ ರವರು ಇದರಿಂದಾಗಿ ಮನೆಯ ಮೇಲ್ಛಾವಣಿಗೆ ಹಾಕಲು ತಂದಿರಿಸಿದ್ದ ಚಪ್ಪಡಿಗಳು ಸಂಪೂರ್ಣವಾಗಿ ಹಾಳಾಗಿದ್ದು ಯಾವುದೇ ಕೆಲಸಕ್ಕೆ ಬಾರದಂತೆ ನಿಷ್ಪ್ರಯೋಜಕವಾಗಿವೆ. ಇದರಿಂದ ನನಗೆ ತುಂಬ ತೊಂದರೆಯಾಗಿದೆ ಮತ್ತು ನೋವಾಗಿದೆ. ಬೆಂಕಿ ಹಚ್ಚಿ ಚಪ್ಪಡಿಗಳನ್ನು ಹಾಳುಗೈದಿರುವ ವ್ಯಕ್ತಿಯು ಸೂಕ್ತ ಪರಿಹಾರ ನೀಡದಿದ್ದ ಪಕ್ಷದಲ್ಲಿ ನಾನು ಕಾನೂನು ರೀತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುವುದಾಗಿ ಪತ್ರಕರ್ತರಾದಂತಹ ನೂರುಲ್ಲಾ ರವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಕೆಲಸ ಮಾಡ್ತಾ ಇದ್ದೇನೆ. ನಾನಿರೋದು ಚಿಂತಾಮಣಿ ನಗರದ 27ನೇ ವಾರ್ಡಿಗೆ ಸೇರಿದ ಶಾಂತಿನಗರದಲ್ಲಿ. ಈ ದಿನ ನನಗೆ ಸೇರಿದಂತಹ ಒಂದು ನಿವೇಶನದಲ್ಲಿ ನಾನು ಮನೆ ಕಟ್ಟಬೇಕು ಎಂಬ ಉದ್ದೇಶದಿಂದ ಸುಮಾರು 15 ವರ್ಷಗಳ ಹಿಂದೆ ಮೇಲ್ಛಾವಣಿಗೆ ಹಾಕುವಂಥ ಕಲ್ಲು ಚಪ್ಪಡಿಗಳನ್ನು ತರಿಸಿ ಒಂದು ಕಡೆ ನಿಲುವಾಗಿ ಜೋಡಿಸಿಟ್ಟಿದ್ದೆ. ಅದರ ಪಕ್ಕದಲ್ಲಿ ಸ್ವಲ್ಪ ಮರಗಿಡಗಳು ಕೂಡ ಇದ್ದವು. ಅದನ್ನು ನಾನು ತೆರವುಗೊಳಿಸಿ ಮನೆ ಕಟ್ಟುವಂಥ ಒಂದು ಪ್ರಯತ್ನದಲ್ಲಿ ನಾನಿದ್ದೆ. ಈ ದಿನ ಬೆಳಗ್ಗೆ 9 ಗಂಟೆಗೆ ನಮ್ಮ ಮಗುವನ್ನು ಕರ್ಕೊಂಡು ಈ ಕಡೆ ಬರುವಾಗ ಹೊಗೆ ಕಾಣಿಸ್ತು ನನಗೆ. ಏನು ಹೊಗೆ ಇಲ್ಲಿ ಬರ್ತಾ ಇದೆಯಲ್ಲ ಅಂತ ಅದನ್ನು ನೋಡಿದಾಗ ಇಲ್ಲಿ ಬೃಹದಾಕಾರವಾಗಿ ಬೆಂಕಿ ಒತ್ತಿ ಉರಿತಾ ಇತ್ತು. ಆಗ ನಾನು ಗಾಬರಿಗೊಂಡೆ. ಆ ಬೆಂಕಿ ಒತ್ತಿ ಉರಿತಾ ಇದ್ದಿದ್ದಂಥ ಕೆಳಗಡೆ ಸುಮಾರು 20 ಮೇಲ್ಛಾವಣಿಗೆ ಹಾಕುವಂಥ ಚಪ್ಪಡಿಗಳಿದ್ವು. ಬಹುಶಃ ಈಗಿನ ಬೆಲೆ ಅದು 30,000 ರಿಂದ 40,000 ರೂಪಾಯಿಗಳಾಗ್ಬೋದು. ಈಗ ಅದು ಆ ಬೆಂಕಿ ಒಂದು ಕೆನ್ನಾಲಿಗೆಗೆ ಬಲಿಯಾಗಿ ತುತ್ತಾಗಿ ಅವು ಯಾವುದೇ ಕೆಲಸಕ್ಕೆ ಬಾರದಂಥ ನಿಷ್ಪ್ರಯೋಜಕ ಆಗಿವೆ. ಇದರಿಂದ ನನಗೆ ಭಾರಿ ತೊಂದರೆ ಆಗಿದೆ. ಆ ಯಾರು ಬೆಂಕಿ ಇಟ್ಟಿದಂಥ ವ್ಯಕ್ತಿ ಇದೇ ಏರಿಯಾದಲ್ಲಿರುವಂಥ ಅಡುಗೆ ಕೆಲಸ ಮಾಡುವಂಥ ಸಾಬೀರ್ ಅನ್ನೋರು. ಬಹುಶಃ ಅವ್ರಿಗೊಂದು 50 ರಿಂದ 55 ವರ್ಷ ಆಗಿರ್ಬೋದು ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಇದರಿಂದ ನನಗೆ ತುಂಬ ಲಾಸ್ ಆಗಿದೆ. ಸಂಬಂಧಪಟ್ಟವ್ರ ಗಮನಕ್ಕೆ ಇದು ತರೋಣ ಅಂತೇಳ್ಬಿಟ್ಟು ನಾನು ಈ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ತಿಳಿಸೋವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೇನೆ. ಇವರೇನಾದರೂ ನನಗೆ ಇದಕ್ಕೆ ಸಂಬಂಧಪಟ್ಟಂಗೆ ಸೂಕ್ತ ಪರಿಹಾರ ನೀಡದೇ ಇದ್ರಲ್ಲ ನಾನು ಪೊಲೀಸ್ ಸ್ಟೇಷನ್ನಲ್ಲಿ ಈ ಬಗ್ಗೆ ದೂರು ಕೊಡಲು ಬಯಸ್ತಾ ಇದ್ದೇನೆ. ಇಲ್ಲ, ವ್ಯಕ್ತಿ ಬೆಂಕಿ ಇಟ್ಟನೋ ಅವನ ಮನೆಗೂ ನಮ್ಮ ನಿವೇಶನಕ್ಕೂ ತುಂಬ ದೂರ ಇದೆ. ಅವರು ಬಂದು ಇಲ್ಲಿ ನಮ್ಮ ನಿವೇಶನದಲ್ಲಿ ಬೆಂಕಿ ಇಡೋ ಅಂಥ ಅವಶ್ಯಕತೆ ಇರಲಿಲ್ಲ. ಅವನು ಯಾಕೆ ಇಟ್ಟನೋ ಅಂತ ಹೇಳಿದ್ರೆ ಪೊಲೀಸ್ನವ್ರ ವಿಚಾರಣೆಯಲ್ಲಿ ಗೊತ್ತಾದರೆ ಒಳ್ಳೆಯದು ಅಂತ ನಾನು ಭಾವಿಸಿದ್ದೇನೆ.